ಜೈಲಿನಿಂದ ಹೊರಗಿದ್ದಾಗ ದರ್ಶನ್ ಮತ್ತು ಪವಿತ್ರ ಗೌಡ ಯಾವ ರೀತಿ ಇದ್ದರು ನಿಮಗೆಲ್ಲ ಗೊತ್ತಿರುವಂಥದ್ದೇ. ಮುದ್ದು ಹೆಂಡತಿ, ಚಿನ್ನ ರನ್ನ, ನೀನೇ ನನ್ನ ಜೀವ ಅಂತಿದ್ದ ಪವಿತ್ರ ಇದೀಗ ರನ್ನಾನೂ ಇಲ್ಲ ಚಿನ್ನಾನೂ ಇಲ್ಲ, ನನಗೆ ಬೇಲೆ ಸಿಕ್ಕರೆ ಸಾಕು ಅಂತ ತಮ್ಮ ಟೆನ್ಷನಲ್ಲಿ ತಾವಿದ್ದಾರೆ. ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿಬಿಟ್ಟಿದ್ದಾರಂತೆ. ಈ ಮೂಲಕ ಪೊರ್ಕಿಗೆ ಲಿಪ್ಸ್ಟಿಕ್ ರಾಣಿ ಕೈ ಕೊಟ್ಟೇ ಬಿಡ್ತಾಳಾ? ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂತಂದರೆ, ಟಾಮಿ ಸೆಬಾಸ್ಟಿಯನ್ ಪವಿತ್ರ ಗೌಡ ಪರವಾಗಿ ವಾದ ಮಂಡಿಸ್ತಾ ಇರುವಂಥ ವಕೀಲರು. ಹೇಗೆ ಸಿ ವಿ ನಾಗೇಶ್ ಇದ್ದಾರೋ ಅದೇ ರೀತಿ ಟಾಮಿ ಸೆಬಾಸ್ಟಿಯನ್ ಕೂಡ ಥರ ಭಯಂಕರ ಕ್ರಿಮಿನಲ್ ಲಾಯರ್. ನಾನು ಅವತ್ತಿಂದ ನಿಮಗೆ ಹೇಳ್ತಾನೆ ಇದ್ದೀನಿ. ಈಗ ಟಾಮಿ ಸೆಬಾಸ್ಟಿಯನ್ ಅವರ ವಾದ ಅವತ್ತಿಂದ ಇವತ್ತಿನ ತನಕ ವಾದ ಏನಪ್ಪ ಅಂತಂದರೆ, ನೋಡ್ರಿ, ಪವಿತ್ರ ಗೌಡ ಕಂಪ್ಲೇಂಟ್ ಮಾಡಿದಾಳಷ್ಟೇ. ಎತ್ತಾಕೊಂಬಂದು ಹೊಡೀರಿ ಸಾಯಿಸಿರಿ ಅಂತ ಹೇಳಿದಾಳ? ಇಲ್ಲ. ಅಲ್ಲೇನೋ 2 ಪೆಟ್ಟು ಹೊಡೆದಿರ್ಬೋದು, ಹೊಡೆದ ತಕ್ಷಣ ಸತ್ತೋಗ್ಬಿಡ್ತಾಳ? ಇಲ್ಲಿ ಪವಿತ್ರ ಗೌಡ ತಪ್ಪೇ ಮಾಡಿಲ್ಲ. ಏನು ತಪ್ಪು ಮಾಡಿದ್ರು ಕೂಡ ಆ ಗ್ಯಾಂಗ್ ಮಾಡಿದೆ, ಅವ್ರದ್ದು ನೋಡ್ಕೊಳ್ಳಿ, ನಮ್ಮ ಕಕ್ಷಿದಾರರನ್ನು ಬಿಟ್ಟುಬಿಡಿ ಅನ್ನುವಂಥ ರೀತಿಯಲ್ಲಿ, ಅಂದರೆ ಅಥವಾ ಅವರಿಗೆ ಜಾಮೀನು ಕೊಡಿ ಅನ್ನುವಂಥ ರೀತಿಯಲ್ಲಿ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಒಂದು ಕಡೆ ಸಿ ವಿ ನಾಗೇಶ್, ಮತ್ತೊಂದು ಕಡೆ ಟಾಮಿ ಸೆಬಾಸ್ಟಿಯನ್. ಬನ್ನಿ, ಟಾಮಿ ಸೆಬಾಸ್ಟಿಯನ್ ಯಾವ ರೀತಿ ವಾದ ಮಂಡಿಸ್ತಾ ಇದ್ದಾರೆ, ಈ ಮೂಲಕ ಪವಿತ್ರ ಗೌಡ ಸೇಫ್ ಆಗ್ತಾರಾ, ಹೊರಗೆ ಬರ್ತಾರಾ? ಒಂದು ವಿಚಾರ ಏನು ಗೊತ್ತಾ, ಯಾವ ಕಾರಣಕ್ಕಾಗಿ ಕೊಲೆ ಆಯಿತೋ, ಪವಿತ್ರ ಗೌಡ ಹೇಳಿಕೆಯಿಂದ ಕೊಲೆ ಆಯಿತೋ, ಯಾವ ಕಾರಣಕ್ಕಾಗಿ ದರ್ಶನ್ ಒಳಗೋದ್ರೋ, ಆ ದರ್ಶನ್ಗಿಂತ ಮೊದಲೇ ಪವಿತ್ರ ಗೌಡ ಹೊರಗೆ ಬರ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಬನ್ನಿ ಒಂದು ರಿಪೋರ್ಟ್. ಪೊರ್ಕಿಗೆ ಕೈ ಕೊಟ್ಲ ಪವಿತ್ರ, ಜೈಲಿಂದ ಹೊರಬರಲು ಕಾತೊರ. ಅದೇನ್ ಸ್ಟೈಲು, ಅದೇನ್ ಲುಕ್ಕು. ಕಿರಾಣಿ ಅಂಗಡಿಯಲ್ಲಿ ಇದ್ದ ಈ ಬೆಡಗಿ ಈಗ ಕೋಟಿ ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಒಡತಿ. ಬುಲ್ ಸಿನಿಮಾ ಆಡಿಷನ್ ವೇಳೆ ದರ್ಶನ್ ಸಂಪರ್ಕಕ್ಕೆ ಬಂದ ಈ ಪವಿತ್ರ ಗೌಡ ಮುಂದೆ ಆಗಿದ್ದೆಲ್ಲವೂ ಕೂಡ ಬೇರೇನೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 10 ವರ್ಷಗಳಿಂದ ದರ್ಶನ್ ಪ್ರೇಯಸಿ ಆಗಿರುವ ಪವಿತ್ರ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯನ್ನ ಕಂಡ್ರೆ ಕೆಂಡ ಕಾರ್ತಾ ಇದ್ಲು. ಎತ್ತರಕ್ಕೆ ಬೆಳೆದ ಮಗಳು ಇದ್ರೂ ಪರಸಂಗ ಮಾಡಿ ಧಿಮಾಕ್ ತೋರಿಸ್ತಾ ಇದ್ಲು. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ದೊಡ್ಡವರು ಹೇಳ್ತಾರೆ. ಆದ್ರೆ ಈಕೆ ಒಂದು ಹೆಜ್ಜೆ ಮುಂದೆ ಇಟ್ಟು ಪರಪ್ಪನ ಅಗ್ರಹಾರ ಸೇರ್ಕೊಂಡಿದ್ದಾಳೆ. ತಾನು ಹೋಗೋದಲ್ಲದೆ ಪ್ರಿಯಕರ ದರ್ಶನ್ ಅನ್ನು ಕೂಡ ಬಳ್ಳಾರಿ ಜೈಲಲ್ಲಿ ಕೊಳೆಯುವಂತೆ ಮಾಡಿದ್ದಾಳೆ. ಸುಮ್ಮನೆ ಇದ್ದಿದ್ರೆ ಎಲ್ಲರಂತೆ ಆರಾಮಾಗಿ ಹೊರಗಡೆ ಇರ್ತಾ ಇದ್ರು. ಆದ್ರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಕೊಂದ ಆರೋಪದಲ್ಲಿ ಜೈಲು ಸೇರಿದ್ದಾರೆ. ಕೊಲೆ ಕೇಸ್ನಲ್ಲಿ ಪವಿತ್ರ A1 ಆಗಿದ್ರೆ ದರ್ಶನ್ A2 ಆಗಿದ್ದಾರೆ. ಇಬ್ಬರು ಸದ್ಯಕ್ಕೆ ನಾನೊಂದು ತೀರಾ ನೀನೊಂದು ತೀರಾ ಅನ್ನುವಂತಿದ್ದಾರೆ. ಆದ್ರೂ ದರ್ಶನ್ಗೆ ಒಂದು ಕಡೆ ಪವಿತ್ರ ಮೇಲೆ ಪ್ರೀತಿ ಕಮ್ಮಿ ಆದಂತೆ ಕಾಣ್ತಾ ಇಲ್ಲ. ಆದ್ರೆ ಅಕ್ಕ ಪವಿತ್ರ ಗೌಡ ಮಾತ್ರ ತಾನು ಫಸ್ಟ್ ಜೈಲಿಂದ ರಿಲೀಸ್ ಆದ್ರೆ ಸಾಕಪ್ಪ ಸಾಕು ಅಂತಿದ್ದಾಳೆ. ಪವಿತ್ರಳ ಜಾಮೀನು ಅರ್ಜಿಯಲ್ಲಿ ಸಾಕಷ್ಟು ಅಂಶ ಉಲ್ಲೇಖಿಸಿದ್ದು, ಕೊಲೆ ನಡೆಯುವಾಗ ಪವಿತ್ರ ಆ ಸ್ಥಳದಲ್ಲಿ ಇರಲೇ ಇಲ್ಲ ಅಂತ ವಾದ ಮಂಡಿಸಲಿದ್ದಾರೆ. ಈ ಮೂಲಕ ದರ್ಶನ್ಗಿಂತ ಮೊದಲು ಪವಿತ್ರ ರಿಲೀಸ್ ಆಗಲು ಪ್ಲಾನ್ ಮಾಡ್ತಿದ್ದಾಳೆ. ಎಲ್ಲ ಆರೋಪವನ್ನು ದರ್ಶನ್ ತಲೆಗೆ ಕಟ್ಟೋದಕ್ಕೆ ಪ್ಲಾನ್ ಮಾಡಿದ ರೀತಿನೇ ಕಾಣ್ತಾ ಇದೆ. ಒಟ್ನಲ್ಲಿ ಜೈಲಿನಿಂದ ಹೊರಗಿದ್ದಾಗ ನಾವಿಬ್ರು ಒಂದೇ ಅಂತಿದ್ದ ದರ್ಶನ್ ಅಂಡ್ ಪವಿತ್ರ ಗೌಡ ಈಗ ಜೈಲು ಸೇರಿದ ಮೇಲೆ ನಾನೊಂದು ತೀರಾ ನೀನೊಂದು ತೀರಾ ಅಂತಿದ್ದಾರೆ. ಆದ್ರೀಗ ಪವಿತ್ರ ಸದ್ಯಕ್ಕೆ ನಾನೊಬ್ಬಳೇ ಬಚಾವಾದ್ರೆ ಸಾಕಪ್ಪ ಸಾಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾಳೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜೈಲಿನಿಂದ ಹೊರಗಿದ್ದಾಗ ದರ್ಶನ್ ಮತ್ತು ಪವಿತ್ರ ಗೌಡ ಯಾವ ರೀತಿ ಇದ್ದರು ನಿಮಗೆಲ್ಲ ಗೊತ್ತಿರುವಂಥದ್ದೇ. ಮುದ್ದು ಹೆಂಡತಿ, ಚಿನ್ನ ರನ್ನ, ನೀನೇ ನನ್ನ ಜೀವ ಅಂತಿದ್ದ ಪವಿತ್ರ ಇದೀಗ ರನ್ನಾನೂ ಇಲ್ಲ ಚಿನ್ನಾನೂ ಇಲ್ಲ, ನನಗೆ ಬೇಲೆ ಸಿಕ್ಕರೆ ಸಾಕು ಅಂತ ತಮ್ಮ ಟೆನ್ಷನಲ್ಲಿ ತಾವಿದ್ದಾರೆ. ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿಬಿಟ್ಟಿದ್ದಾರಂತೆ. ಈ ಮೂಲಕ ಪೊರ್ಕಿಗೆ ಲಿಪ್ಸ್ಟಿಕ್ ರಾಣಿ ಕೈ ಕೊಟ್ಟೇ ಬಿಡ್ತಾಳಾ? ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂತಂದರೆ, ಟಾಮಿ ಸೆಬಾಸ್ಟಿಯನ್ ಪವಿತ್ರ ಗೌಡ ಪರವಾಗಿ ವಾದ ಮಂಡಿಸ್ತಾ ಇರುವಂಥ ವಕೀಲರು. ಹೇಗೆ ಸಿ ವಿ ನಾಗೇಶ್ ಇದ್ದಾರೋ ಅದೇ ರೀತಿ ಟಾಮಿ ಸೆಬಾಸ್ಟಿಯನ್ ಕೂಡ ಥರ ಭಯಂಕರ ಕ್ರಿಮಿನಲ್ ಲಾಯರ್. ನಾನು ಅವತ್ತಿಂದ ನಿಮಗೆ ಹೇಳ್ತಾನೆ ಇದ್ದೀನಿ. ಈಗ ಟಾಮಿ ಸೆಬಾಸ್ಟಿಯನ್ ಅವರ ವಾದ ಅವತ್ತಿಂದ ಇವತ್ತಿನ ತನಕ ವಾದ ಏನಪ್ಪ ಅಂತಂದರೆ, ನೋಡ್ರಿ,
ಪವಿತ್ರ ಗೌಡ ಕಂಪ್ಲೇಂಟ್ ಮಾಡಿದಾಳ ಅಷ್ಟೇ. ಎತ್ತಾಕೊಂಬಂದು ಹೊಡೀರಿ ಸಾಯಿಸಿರಿ ಅಂತ ಹೇಳಿದಾಳ? ಇಲ್ಲ. ಅಲ್ಲೇನೋ 2 ಪೆಟ್ಟು ಹೊಡೆದಿರ್ಬೋದು, ಹೊಡೆದ ತಕ್ಷಣ ಸತ್ತೋಗ್ಬಿಡ್ತಾಳ? ಇಲ್ಲಿ ಪವಿತ್ರ ಗೌಡ ತಪ್ಪೇ ಮಾಡಿಲ್ಲ. ಏನು ತಪ್ಪು ಮಾಡಿದ್ರು ಕೂಡ ಆ ಗ್ಯಾಂಗ್ ಮಾಡಿದೆ, ಅವ್ರದ್ದು ನೋಡ್ಕೊಳ್ಳಿ, ನಮ್ಮ ಕಕ್ಷಿದಾರರನ್ನು ಬಿಟ್ಟುಬಿಡಿ ಅನ್ನುವಂಥ ರೀತಿಯಲ್ಲಿ, ಅಂದರೆ ಅಥವಾ ಅವರಿಗೆ ಜಾಮೀನು ಕೊಡಿ ಅನ್ನುವಂಥ ರೀತಿಯಲ್ಲಿ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಒಂದು ಕಡೆ ಸಿ ವಿ ನಾಗೇಶ್, ಮತ್ತೊಂದು ಕಡೆ ಟಾಮಿ ಸೆಬಾಸ್ಟಿಯನ್. ಬನ್ನಿ, ಟಾಮಿ ಸೆಬಾಸ್ಟಿಯನ್ ಯಾವ ರೀತಿ ವಾದ ಮಂಡಿಸ್ತಾ ಇದ್ದಾರೆ, ಈ ಮೂಲಕ ಪವಿತ್ರ ಗೌಡ ಸೇಫ್ ಆಗ್ತಾರಾ, ಹೊರಗೆ ಬರ್ತಾರಾ? ಒಂದು ವಿಚಾರ ಏನು ಗೊತ್ತಾ, ಯಾವ ಕಾರಣಕ್ಕಾಗಿ ಕೊಲೆ ಆಯಿತೋ, ಪವಿತ್ರ ಗೌಡ ಹೇಳಿಕೆಯಿಂದ ಕೊಲೆ ಆಯಿತೋ, ಯಾವ ಕಾರಣಕ್ಕಾಗಿ ದರ್ಶನ್ ಒಳಗೋದ್ರೋ, ಆ ದರ್ಶನ್ಗಿಂತ ಮೊದಲೇ ಪವಿತ್ರ ಗೌಡ ಹೊರಗೆ ಬರ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಬನ್ನಿ ಒಂದು ರಿಪೋರ್ಟ್. ಪೊರ್ಕಿಗೆ ಕೈ ಕೊಟ್ಲ ಪವಿತ್ರ, ಜೈಲಿಂದ ಹೊರಬರಲು ಕಾತೊರ. ಅದೇನ್ ಸ್ಟೈಲು, ಅದೇನ್ ಲುಕ್ಕು. ಕಿರಾಣಿ ಅಂಗಡಿಯಲ್ಲಿ ಇದ್ದ ಈ ಬೆಡಗಿ ಈಗ ಕೋಟಿ ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಒಡತಿ. ಬುಲ್ಬುಲ್ ಸಿನಿಮಾ ಆಡಿಷನ್ ವೇಳೆ ದರ್ಶನ್ ಸಂಪರ್ಕಕ್ಕೆ ಬಂದ ಈ ಪವಿತ್ರ ಗೌಡ ಮುಂದೆ ಆಗಿದ್ದೆಲ್ಲವೂ ಕೂಡ ಬೇರೇನೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 10 ವರ್ಷಗಳಿಂದ ದರ್ಶನ್ ಪ್ರೇಯಸಿಯಾಗಿರುವ ಪವಿತ್ರ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯನ್ನ ಕಂಡ್ರೆ ಕೆಂಡ ಕಾರ್ತಾ ಇದ್ಲು. ಎತ್ತರಕ್ಕೆ ಬೆಳೆದ ಮಗಳು ಇದ್ರೂ ಪರಸಂಗ ಮಾಡಿ ಧಿಮಾಕ್ ತೋರಿಸ್ತಾ ಇದ್ಲು. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ದೊಡ್ಡವರು ಹೇಳ್ತಾರೆ. ಆದ್ರೆ ಈಕೆ ಒಂದು ಹೆಜ್ಜೆ ಮುಂದೆ ಇಟ್ಟು ಪರಪ್ಪನ ಅಗ್ರಹಾರ ಸೇರ್ಕೊಂಡಿದ್ದಾಳೆ. ತಾನು ಹೋಗೋದಲ್ಲದೆ ಪ್ರಿಯಕರ ದರ್ಶನ್ ಅನ್ನು ಕೂಡ ಬಳ್ಳಾರಿ ಜೈಲಲ್ಲಿ ಕೊಳೆಯುವಂತೆ ಮಾಡಿದ್ದಾಳೆ. ಸುಮ್ಮನೆ ಇದ್ದಿದ್ರೆ ಎಲ್ಲರಂತೆ ಆರಾಮಾಗಿ ಹೊರಗಡೆ ಇರ್ತಾ ಇದ್ರು. ಆದ್ರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಕೊಂದ ಆರೋಪದಲ್ಲಿ ಜೈಲು ಸೇರಿದ್ದಾರೆ. ಕೊಲೆ ಕೇಸ್ನಲ್ಲಿ ಪವಿತ್ರ A1 ಆಗಿದ್ರೆ ದರ್ಶನ್ A2 ಆಗಿದ್ದಾರೆ. ಇಬ್ಬರು ಸದ್ಯಕ್ಕೆ ನಾನೊಂದು ತೀರಾ ನೀನೊಂದು ತೀರಾ ಅನ್ನುವಂತಿದ್ದಾರೆ. ಆದ್ರೂ ದರ್ಶನ್ಗೆ ಒಂದು ಕಡೆ ಪವಿತ್ರ ಮೇಲೆ ಪ್ರೀತಿ ಕಮ್ಮಿ ಆದಂತೆ ಕಾಣ್ತಾ ಇಲ್ಲ. ಆದ್ರೆ ಅಕ್ಕ ಪವಿತ್ರ ಗೌಡ ಮಾತ್ರ ತಾನು ಫಸ್ಟ್ ಜೈಲಿಂದ ರಿಲೀಸ್ ಆದ್ರೆ ಸಾಕಪ್ಪ ಸಾಕು ಅಂತಿದ್ದಾಳೆ. ಪವಿತ್ರಳ ಜಾಮೀನು ಅರ್ಜಿಯಲ್ಲಿ ಸಾಕಷ್ಟು ಅಂಶ ಉಲ್ಲೇಖಿಸಿದ್ದು, ಕೊಲೆ ನಡೆಯುವಾಗ ಪವಿತ್ರ ಆ ಸ್ಥಳದಲ್ಲಿ ಇರಲೇ ಇಲ್ಲ ಅಂತ ವಾದ ಮಂಡಿಸಲಿದ್ದಾರೆ. ಈ ಮೂಲಕ ದರ್ಶನ್ಗಿಂತ ಮೊದಲು ಪವಿತ್ರ ರಿಲೀಸ್ ಆಗಲು ಪ್ಲಾನ್ ಮಾಡ್ತಿದ್ದಾಳೆ. ಎಲ್ಲ ಆರೋಪವನ್ನು ದರ್ಶನ್ ತಲೆಗೆ ಕಟ್ಟೋದಕ್ಕೆ ಪ್ಲಾನ್ ಮಾಡಿದ ರೀತಿನೇ ಕಾಣ್ತಾ ಇದೆ. ಒಟ್ನಲ್ಲಿ ಜೈಲಿನಿಂದ ಹೊರಗಿದ್ದಾಗ ನಾವಿಬ್ರು ಒಂದೇ ಅಂತಿದ್ದ ದರ್ಶನ್ ಅಂಡ್ ಪವಿತ್ರ ಗೌಡ ಈಗ ಜೈಲು ಸೇರಿದ ಮೇಲೆ ನಾನೊಂದು ತೀರಾ ನೀನೊಂದು ತೀರಾ ಅಂತಿದ್ದಾರೆ. ಆದ್ರೀಗ ಪವಿತ್ರ ಸದ್ಯಕ್ಕೆ ನಾನೊಬ್ಬಳೇ ಬಚಾವಾದ್ರೆ ಸಾಕಪ್ಪ ಸಾಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾಳೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.